ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾಗಿರುವಂತಹ ಗರಿಗರಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಮೈದಾ ಇಲ್ಲದೆ 10 ನಿಮಿಷದಲ್ಲಿ ಗರಿಗರಿಯಾದ ಅಕ್ಕಿ ಚಕ್ಲಿಯನ್ನು ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ಆಗುವಂಥ ಒಂದು ರುಚಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಇದು. ಸೊ ಖಂಡಿತವಾಗ್ಲೂ ಈ ಒಂದು ಚಕ್ಲಿಯನ್ನು ತಯಾರಿಸಿ ಮತ್ತು ನೀವು ಕೂಡ ಇದನ್ನು ಒಂದು 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡಬಹುದು ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಅಕ್ಕಿ ಚಕ್ಲಿಯನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಅರ್ಧ ಕಪ್ ಆಗೋಷ್ಟು, ಒಂದು ಕಪ್ಪಿನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದನ್ನು ಬೇಕಿದ್ರೂ ತೊಗೊಳ್ಬೋದು. ಅದನ್ನು ನಾವು ಹುರಿದು ತೊಗೊಳ್ಬೇಕಾಗುತ್ತೆ. ಸೊ ಈಗ ಒಂದು ಪ್ಯಾನಿಗೆ ಹಾಕಿ ಅದನ್ನು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನೀಗ ಉರಿತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಸೊ ಈಗ ನಿಧಾನವಾಗಿ ಇದು ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಹಾಗೆ ನಾವು ಹುರಿದ್ರೆ ಸಾಕು. ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ ಆಗುವಷ್ಟು ದಿಢೀರಾಗಿ ಮಾಡುವಂಥ ಒಂದು ಅಕ್ಕಿ ಚಕ್ಲಿ ಇದು. ಕೇವಲ 10ರಿಂದ 15 ನಿಮಿಷದಲ್ಲಿ ತಯಾರಾಗುತ್ತೆ ಫ್ರೆಂಡ್ಸ್. ಇನ್ಸ್ಟೆಂಟ್ ಆಗಿರೋವಂಥ ಒಂದು ರೈಸ್ ಚಕ್ಲಿ ಇದು. ಒಂದು ಸಲ ನೀವು ತಯಾರಿಸಿದ್ರೆ ನಿಮಗೆ ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಜಾಸ್ತಿ ಇದನ್ನು ಟೈಮು ನಾವು ರೆಸ್ಟಿಗೆ ಇಡಬೇಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ನೀವು ರೆಡಿ ಹಿಟ್ಟನ್ನು ಕಲಸಿದ ತಕ್ಷಣ ನೀವು ಇಲ್ಲಿ ಚಕ್ಲಿಯನ್ನು ತಯಾರಿಸ್ಕೊಳ್ಬೋದು. ಇವಾಗ ನೋಡಿ, ಕಡಲೆ ಬೇಳೆಯನ್ನು ತೆಗೆದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 1/4 ಕಪ್ ಆಗುವಷ್ಟು ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ, ಕಡಲೆಬೇಳೆ ಮತ್ತು ಕಡಲೆ ಇಷ್ಟನ್ನು. ಕಡಲೆ ಸ್ವಲ್ಪ ಬಿಸಿ ಆದರೆ ಸಾಕು, ಇದು ಕಲರ್ ಏನು ಚೇಂಜ್ ಆಗೋದು ಬೇಡ. ಸ್ವಲ್ಪ ಬಿಸಿಯಾಗಿದ್ದರೆ ಇವಾಗ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ಸಾಕು. ಸ್ಟವ್ನ ಆಫ್ ಮಾಡಿದ್ದೀನಿ ಆಲ್ರೆಡಿ ನಾನು. ಈಗ ಇದನ್ನು ಕೂಡ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಹಾಗೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಉರಿಬೇಕಾಗುತ್ತೆ. ಕಡಲೆ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು, ಇಷ್ಟಾದರೆ ನಮಗೆ ಕರೆಕ್ಟಾಗಿ ಆಗುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ. ನಾವು ಅದಕ್ಕೆ ಇದನ್ನು 2-3 ಕೂಡ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು. ಅದಾದ ನಂತರ ಮಿಕ್ಸಿ ಜಾರಿಗೆ ಒಂದು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಪೂರ್ತಿಯಾಗಿ ತಣ್ಣಗಾದ ನಂತರನೇ ಜಾರಿಗೆ ಹಾಕ್ಕೊಳ್ಳಿ, ಬಿಸಿ ಇದ್ದಾಗಲೇ ಹಾಕೋಕ್ಕೆ ಹೋಗಬೇಡಿ, ಅದು ಒಳ್ಳೆಯದಲ್ಲ. ಈಗ ನೋಡಿ, ಇಷ್ಟನ್ನು ಹಾಕಿದ ನಂತರ ಇವಾಗ ಇದನ್ನು ಪೌಡರ್ ಮಾಡ್ಕೊಂಬರೋಣ. ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಬರೋಣ. ಇದು ಬಿಸಿ ಇದ್ದಾಗಲೇ ಹಾಕಿದ್ರೆ ಖಂಡಿತವಾಗ್ಲೂ ಒಂದೊಂದು ಸಲ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರನೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ ಇದೇ ಕಪ್ಪಿನ ಅಳತೆಯಲ್ಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ತೊಗೊತಿರೋದು ಒಂದೇ ಕಪ್ಪಿನ ಅಳತೆಯಲ್ಲಿ. ಸೊ ಒಂದೇ ಕಪ್ಪ ಅಂತ ಅಲ್ಲ, ಒಂದು ಕಪ್ಪಿನ ಅಳತೆ ಈಗ 2-3 ಕಪ್ ಇಟ್ಕೊಂಡಿರ್ತೀರಲ್ಲ, ಸೊ ಆ ಕಪ್ಪುಗಳಲ್ಲಿ ನೀವು ಮಾಡ್ಕೋಬೋದು. ಕೆಲವರೆಲ್ಲ ನನಗೆ ಕಾಮೆಂಟಲ್ಲಿ ಕಳಿಸಿದ್ರಿ, ಮ್ಯಾಮ್ ಒಂದೇ ಕಪ್ಪಲ್ಲಿ ತೊಗೋಬೇಕಾ ಅಂತ. ಯಾವುದನ್ನು ಒಂದು ಕಪ್ಪಿನ ಅಳತೆಯಾಗಿ ನೀವು ತೊಗೊಳ್ತಿರೋ ಅದು ಒಂದೇ ಕಪ್ಪಲ್ಲಿ ಅಥವಾ ಆ ಥರದ್ದು ಕಪ್ಪಿದ್ದರೆ ಅದರಲ್ಲೇ ಮೆಜರ್ಮೆಂಟ್ ಮಾಡಿ, ಅದಕ್ಕೋಸ್ಕರ. ಓಕೆ, ಈಗ ನೋಡಿ, 2 ಕಪ್ಪು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದೇ ಕಪ್ಪಿನ ಅಳತೆಯಲ್ಲಿ. ಅದಾದ ನಂತರ ಈಗ ಪೌಡರ್ ಮಾಡಿರೋವಂತಹ ಬೇಳೆಗಳ ಪೌಡರ್ ಇದೆಯಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟು, ನಂತರ ಈ ಬೇಳೆಗಳ ಪೌಡರ್ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ನೋಡಿಕೊಂಡು ಉಪಯೋಗಿಸಿ. ಆಮೇಲೆ ಸ್ವಲ್ಪ ನೋಡಿ, ನೀವು ಒಂದು ಸ್ವಲ್ಪ ಚಕ್ಲಿಯನ್ನು ಹಾಕಿ ಅದು ನೋಡಿ, ಅದಾದ ನಂತರ ಉಪ್ಪು ಬೇಕು ಅಂದರೆ ಮತ್ತೆ ಕಲಿಸ್ಕೊಳ್ಳಿ. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಇಲ್ಲಿ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಖಾರಕ್ಕೆ ನಾನು 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಆಗುವಂಥ ಒಂದು ಚಕ್ಲಿ ರೆಸಿಪಿ, ಮತ್ತು ತುಂಬ ಇನ್ಸ್ಟೆಂಟಾಗಿ ನೀವು ರೈಸ್ ಚಕ್ಲಿನ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಂತರ ಈಗ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ ಮತ್ತು ತುಂಬಾ ಬೇಗ ಆಗುವಂಥದ್ದು. ಈಗ ಫಸ್ಟಿಗೆ ಇದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಿನ ಸಹಾಯದಿಂದ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಕೈಯಲ್ಲೂ ಮಿಕ್ಸ್ ಮಾಡ್ಕೋಬೋದು. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಅದಾದ ನಂತರ ಇವಾಗ ನಾವು ಬಿಸಿ ಮಾಡಿರುವಂತಹ ತುಪ್ಪ ಅಥವಾ ಎಣ್ಣೆ ಅಥವಾ ದಾಲ್ಡ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ತುಪ್ಪ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬಿಸಿ ಇದೆ, ಅದಕ್ಕೋಸ್ಕರ ನಾವು ಸ್ಪೂನಿನ ಸಹಾಯದಿಂದನೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು
ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇರುತ್ತೆ, ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಎಣ್ಣೆ ಅಥವಾ ತುಪ್ಪ ಕರೆಕ್ಟಾಗಿದೆಯಾ ಅಂತ ಹೇಗೆ ಮೆಷರ್ ಮಾಡೋದು ಅಂತ ಅನಿಸಿರೆ ನೋಡಿ, ಇಷ್ಟು ಹಿಟ್ಟಿಗೆ 3 ಟೇಬಲ್ ಸ್ಪೂನು ತುಪ್ಪ ಸಾಕಾಗುತ್ತೆ. ನೋಡಿ ಈ ಥರ ಗಂಟು ಕಟ್ಟಿರೆ, ನಾವು ಒಂದು ಉಂಡೆ ಕಟ್ಟಿರೆ ಉಂಡೆ ಬರಬೇಕು, ಆವಾಗ ಕರೆಕ್ಟಾಗಿ ನಾವು ಹಾಕಿರುವಂಥ ತುಪ್ಪ ಅಥವಾ ಎಣ್ಣೆ ಕರೆಕ್ಟಾಗಿದೆ ಅಂತ. ಓಕೆ, ಸೊ ಈ ರೀತಿಯಾಗಿ ಬಂದರೆ ನಿಮಗೆ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬಿಸಿ ಎಣ್ಣೆ ಅಥವಾ ಬಿಸಿ ತುಪ್ಪನೇ ಹಾಕಬೇಕು, ತಣ್ಣಗಿರೋದು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಾದ ನಂತರ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಮೇಯ್ನಾಗಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ದಯವಿಟ್ಟು ಇದಕ್ಕೆ ನೀವು ಬಿಸಿ ನೀರನ್ನೇ ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೊಳ್ಬೇಡಿ, ಬಿಸಿ ನೀರೇ ಬೇಕು, ಉಗುರು ಬೆಚ್ಚಗಿನಿರೋ ಅಂತಹ ನೀರು. ಆ ನೀರನ್ನು ಈಗ ಉಪಯೋಗಿಸ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಬೆಚ್ಚಗಿರಬೇಕು ನೀರು. ಪೂರ್ತಿಯಾಗಿ ಅದು ತಣ್ಣಗಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದು ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ತೆಳ್ಳಗೆ ಬಂದರೆ ನಮಗೆ ಅಷ್ಟು ಚೆನ್ನಾಗಿ ಶೇಪ್ ಬರೋದಿಲ್ಲ. ಮತ್ತು ಜಾಸ್ತಿ ಹಿಟ್ಟು ಗಟ್ಟಿ ಆಯಿತು ಅಂದರೆ ಚಕ್ಲಿ ಕಟ್ಟಾಗುತ್ತೆ. ಅದಕ್ಕೋಸ್ಕರ ಈ ಹಿಟ್ಟನ್ನು ಕಲಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಈ ರೀತಿಯಾಗಿ ನೀವು ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿದೆ, ಅದು ಹಾಗೇ ಇರಬೇಕು. ಓಕೆ, ನೋಡಿ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಟೈಟ್ ಇರಬೇಕು, ಮತ್ತು ಜಾಸ್ತಿ ತೆಳ್ಳಗಿರಬಾರ್ದು, ಹಾಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಫ್ರೆಂಡ್ಸ್. ಇದಕ್ಕೆ ಅವಲಕ್ಕಿ ಕೂಡ ಉಪಯೋಗಿಸ್ತಾ ಇಲ್ಲ, ಹಾಗೆ ನಾನು ಮೈದಾ ಅಥವಾ ರವೆ ಯಾವುದೂ ಕೂಡ ಉಪಯೋಗಿಸ್ತಾ ಇಲ್ಲ ಫ್ರೆಂಡ್ಸ್. ಕೇವಲ 10 ನಿಮಿಷದಲ್ಲಿ ನೀವು ಗರಿಗರಿಯಾದ ಚಕ್ಲಿನ ತಯಾರಿಸ್ಬೋದು. ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಮತ್ತು ತುಂಬ ಈಸಿಯಾಗಿ ಆಗುವಂಥ ಒಂದು ದಿಢೀರ್ ಅಕ್ಕಿ ಚಕ್ಲಿ ರೆಸಿಪಿ ಅಂತಲೇ ಹೇಳ್ಬೋದು ಇದು. ಈಗ ನೋಡಿ, ಒಂದು ಚಕ್ಲಿ ಒಳ್ಳು ತೊಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಗ್ರೀಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಇವಾಗ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಹಾಕಿದ ನಂತರ ಇವಾಗ ಚಕ್ಲಿಯನ್ನು ನಾವು ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಚಕ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ, ಪರ್ಫೆಕ್ಟಾಗಿ ಬರ್ತಾಯಿದೆ, ನೋಡ್ಬೋದು ನೀವು. ಇದಕ್ಕೆ ಯಾವುದೇ ರೀತಿ ಅದು ಕಟ್ಟಾಗೋ ಚಾನ್ಸಸ್ ಇಲ್ಲ. ಅಕಸ್ಮಾತಾಗಿ ಚಕ್ಲಿ ಮಧ್ಯೆ ಮಧ್ಯೆ ಕಟ್ಟಾಗಿದೆ ಅಂತ ಅಂದರೆ ಕೆಲವೊಂದು ಟಿಪ್ಸು ಇದು ಫ್ರೆಂಡ್ಸ್. ಚಕ್ಲಿ ಕಟ್ಟಾಗ್ತಿದೆ, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಆವಾಗ ಹಿಟ್ಟು ಕಟ್ಟಾಗೋದಿಲ್ಲ, ಕರೆಕ್ಟಾಗಿ ಚಕ್ಲಿ ಬರುತ್ತೆ. ಒಂದೊಂದು ಸಲ ಜಾಸ್ತಿ ತೆಳ್ಳಗಾಗ್ಬಿಟ್ಟಿದೆ, ನಮಗೆ ಚಕ್ಲಿ ಯಾಕೋ ಶೇಪ್ ಬರ್ತಾ ಇಲ್ಲ ಅಂತ ನಿಮಗೆ ಅನಿಸುತ್ತಲ್ಲ, ಆಗ ಏನು ಮಾಡಿ ಅಂತಂದರೆ ಸ್ವಲ್ಪ ಹಿಟ್ಟನ್ನು, ಕಡಲೆಯನ್ನು ಪುಡಿ ಮಾಡಿ, ಪೌಡರ್ ಮಾಡಿ, ಅದನ್ನು ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಸಿ, ಆಗ ಪರ್ಫೆಕ್ಟಾಗಿ ನಿಮಗೆ ಚಕ್ಲಿ ಬರುತ್ತೆ. ಸೊ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ನೀವು ಅಕ್ಕಿ ಚಕ್ಲಿಯನ್ನು ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ, ಎಣ್ಣೆ ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಒಂದೊಂದಾಗಿ ಚಕ್ಲಿಗಳನ್ನು ಹಾಕ್ಕೊಳ್ಳೋಣ, ಸ್ವಲ್ಪ ದೂರ ಹಾಕ್ಕೊಳ್ಳೋಣ, ಒಂದಕ್ಕೊಂದು ಅಂಟ್ಕೊಳ್ಳೋದು ಬೇಡ. ತುಂಬ ಟೇಸ್ಟಿಯಾಗಿ ಆಗುತ್ತೆ, ಮತ್ತು ತುಂಬ ಬೇಗ ಮಾಡುವಂಥ ಒಂದು ರೆಸಿಪಿ ಇದು. ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಆ ಟಿಪ್ಸ್ಗಳನ್ನು ಬಳಸಿ ಯಾರೆಲ್ಲ ನಮಗೆ ಚಕ್ಲಿ ಮಾಡೋಕ್ಕೆ ಆಗಲ್ಲ ಅನ್ನೋರೆಲ್ಲ ಖಂಡಿತವಾಗ್ಲೂ ಚಕ್ಲಿಯನ್ನು ತಯಾರಿಸ್ಬೋದು. ಸೂಪರ್ ಟಿಕ್ಸ್ ಅದು. ಖಂಡಿತವಾಗ್ಲೂ ನೀವು, ಕೆಲವೊಬ್ಬರಿಗೆ ಭಯ ಆಗುತ್ತೆ, ಅಯ್ಯೋ ಕರೆಕ್ಟಾಗಿ ಬರಲ್ಲ, ಕಟ್ಟಾಗುತ್ತೆ, ಹಾಗೆ ಹೀಗೆ ಅಂತ. ಈ ರೀತಿಯಾಗಿ ಮಾಡ್ಕೊಳ್ಳಿ ನೀವು. ಹಿಟ್ಟು ಗಟ್ಟಿಯಾದರೆ ಕಟ್ಟಾಗುತ್ತೆ, ತೆಳ್ಳಗಾದರೆ ಶೇಪ್ ಬರೋದಿಲ್ಲ. ಅದರಲ್ಲೇ ನಾವು ತಿಳ್ಕೊಬೋದು ಹಿಟ್ಟು ಗಟ್ಟಿ ಇದೆಯಾ ಅಥವಾ ತೆಳ್ಳಗಿದೆಯಾ ಅಂತ. ಓಕೆ, ಈಗ ನೋಡಿ ಆಗಿದೆ ಇದು. ಸೊ ಇವಾಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಎರಡು ಸೈಡ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇನ್ಸ್ಟೆಂಟಾಗಿ ಮಾಡಿರುವಂಥ ಚಕ್ಲಿ ಖಂಡಿತವಾಗ್ಲೂ ನೀವು ತಯಾರಿಸ್ತೀರಾ ಅಂತ ಭಾವಿಸ್ತೀನಿ. ಈಗ ಆಗಿರುವಂಥ ಚಕ್ಲಿಗಳನ್ನು ಒಂದು ಟಿಶ್ಯೂ ಮೇಲೆ ತೆಗೆದು ಇಟ್ಕೊಳ್ತೀನಿ. ನೋಡಿ ಈಗ ಆಗಿರೋವಂಥದ್ದನ್ನು ನಿಧಾನವಾಗಿ ಒಂದು ಟಿಶ್ಯೂಗೆ ತೆಗೆದಿಟ್ಕೊಳ್ಳೋಣ. ಮತ್ತು ಇನ್ನೊಂದು ಬ್ಯಾಚು ಚಕ್ಲಿಗಳನ್ನು ಹಾಕ್ಕೊಳ್ತೀನಿ ನಾನು. ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ಸುಮಾರು ಚಕ್ಲಿ ರೆಸಿಪಿಗಳಿದ್ದಾವೆ, ನೀವು ಒಂದ್ಸಲ ಚೆಕ್ ಮಾಡಿ. ಹಾಗೆ ನನ್ನ ಎಲ್ಲ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಓಕೆ, ಮತ್ತೊಂದು ಬ್ಯಾಚ್ ಚಕ್ಲಿಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಆಗಿರೋವಂಥ ಚಕ್ಲಿಗಳನ್ನೆಲ್ಲ ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥ ಚಕ್ಲಿ ರೆಸಿಪಿ. ಸೊ ಇನ್ಸ್ಟೆಂಟ್ ಚಕ್ಲಿ, ರೈಸ್ ಚಕ್ಲಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಹೆಚ್ಚೆಚ್ಚು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ.